ನಮಸ್ಕಾರ. ಇದು ಒಂದು ಒಳ್ಳೆ ತಾತ್ಪರ್ಯ ಇರುವಂಥ ಕತೆ ನಮ್ಮ ಸ್ನೇಹಿತರು ಹೇಳಿದ್ದು. ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಬ್ಬ ಮಹಾನ್ ಜ್ಯೋತಿಷಿ ಇದ್ದ. ಅವನ ಹತ್ರ ದೊಡ್ಡ ದೊಡ್ಡ ಸಿನಿಮಾ ಆ್ಯಕ್ಟ್ರು, ರಾಜಕಾರಣಿಗಳು, ಬಿಸ್ನೆಸ್ ಮೆನ್ಗಳು ಎಲ್ಲರೂ ಬಂದು ಕ್ಯೂ ನಿಂತ್ಕೊಳ್ಳೋದು. ಯಾಕೆಂದರೆ ಅವನು ಹೇಳ್ದಾಗೆ ಆಗೋದು. ನೀವು ಮಂತ್ರಿ ಆಗ್ತೀರಿ ಅಂದರೆ ಮಂತ್ರಿ ಆಗೋನು, ಸಿ ಎಮ್ ಆಗ್ತೀರಿ ಅಂದರೆ ಸಿ ಎಮ್ ಆಗೋರು. ಸಿನಿಮಾ ಆ್ಯಕ್ಟ್ರಿಗೆ ಯಾರೋ ಹೋಗಿ ಕೇಳಿದ್ರೆ ನಿಮ್ಮ ಪಿಕ್ಚರ್ ಹಿಟ್ ಆಗುತ್ತೆ ಅಂದರೆ ಹಿಟ್ ಆಗೋರು. ನಿಮ್ಮ ಪಿಕ್ಚರ್ ಅದು ನಡೆಯಲ್ಲ ಅಂದರೆ ನಡೀತಾ ಇರಲಿಲ್ಲ. ಆಮೇಲೆ ಯಾವ ಸಮಯದಲ್ಲಿ ರಿಲೀಸ್ ಮಾಡಿದ್ರೆ ಏನಾಗುತ್ತೆ ಇದೆಲ್ಲ ಹೇಳೋರು. ತುಂಬ ಜನ ಅವ್ರನ್ನ ದೇವ್ರ ಥರ ನೋಡ್ತಾಯಿದ್ರು. ಅಷ್ಟು ಚೆನ್ನಾಗಿ ಅವರಿಗೆ ಜ್ಯೋತಿಷ್ಯದಲ್ಲಿ ಜ್ಞಾನ ಇತ್ತು. ಇಷ್ಟೆಲ್ಲ ಜ್ಞಾನ ಇರೋರು ಒಂದ್ಸರಿ ಯೋಚನೆ ಮಾಡ್ತಾರೆ, ನನ್ನ ಜಾತಕನ ನಾನು ಯಾಕೆ ನೋಡಬಾರ್ದು ಅಂತ. ಅವ್ರು ಎಷ್ಟು ಚೆನ್ನಾಗಿ ತಿಳುವಳಿಕೆ ಇತ್ತಂದರೆ ಅವರಿಗೆ ಇದು ಜ್ಯೋತಿಷ್ಯದಲ್ಲಿ ಯಾರು ಯಾವಾಗ ಸಾಯ್ಬೋದು, ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟುತ್ತಾರೆ ಎಲ್ಲ ತಿಳ್ಕೊಳ್ಳುವಂಥ ಜ್ಞಾನ ಇತ್ತು. ಅವ್ರ ಜಾತಕ ನೋಡ್ತಾರೆ, ಇಂತಿಷ್ಟು ವರ್ಷಕ್ಕೆ ಅವರು ಸಾಯ್ತಾರೆ ಅಂತ ಇತ್ತು. ಓಕೆ, ಆಯಿತು, ಸಾಯಲೇಬೇಕು ಹುಟ್ಟಿದ ಮನುಷ್ಯ. ಆದರೆ ಮುಂದಿನ ಜನ್ಮದಲ್ಲಿ ಏನಾಗ್ತೀನಿ ಅಂತ ನೋಡಿದಾಗ ತಲೆ ಕೆಟ್ಟೋಗ್ಬಿಡ್ತಾರೆ. ಅಯ್ಯೋ, ಹಂದಿಯಾಗಿ ಹುಡ್ತೀನ ನಾನು, ಆ ಕೊಚ್ಚೆಲ್ಲ ಬದುಕಬೇಕಾ ನಾನು? ಇಷ್ಟು ಒಳ್ಳೆ ರೀತಿಯಲ್ಲಿ ಇದ್ದವನು ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟಿದ್ರೆ ಹೇಗೆ? ಇದಕ್ಕೇನು ಪರಿಹಾರ ಏನೂ ಇಲ್ಲ. ಭವಿಷ್ಯದಲ್ಲಿ ಏನಿದೆಯೋ ಅದು ನಡಿಬೇಕು, ಎಲ್ಲವೂ ನಿಶ್ಚಿತ. ಏನು ಇವ್ರದ್ದು ಒಂದು ಯೋಚನೆ ಮಾಡ್ತಾರೆ. ಅವರಿಗೆ ಮುಖ್ಯವಾಗಿ ಏನಂದರೆ ಆ ಕೊಚ್ಚೆಯಲ್ಲಿ ಅಲ್ಲಿ ಇಲ್ಲಿ ಜನರ ಹತ್ರ ಆಡಿಸ್ಕೊಂಡು ಬೈಸ್ಕೊಂಡು, ಹಂದಿಗೆಲ್ಲರೂ ಬೈಯೋರೆ, ಜ ಚೂ ಅಂತಾರೆ. ಅದೆಲ್ಲ ಹೇಳಿಸ್ಕೊಳ್ಳೋದು ಬೇಡ ಅಂತ ಅವರು ಮಗನ ಒಂದು ಯೋಚನೆ ಮಾಡಿ ತೀರ್ಮಾನಕ್ಕೆ ಬಂದು ಮಗನ್ನ ಇಲ್ಲಿ ಬಾಪ ಅಂತ ಕರೀತಾರೆ. ನೋಡು, ನನ್ನ ಜಾತಕ ನೋಡಿದೆ, ನಾನು ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಡ್ತೀನಿ ಅಂತಿದೆ. ಜಾತಕ ಸುಳ್ಳಾಗಲ್ಲ, ನಾನು ನೋಡಿದ ಜಾತಕ ಸುಳ್ಳಾಗಲ್ಲ ಅದು. ಹಾಗೆ ನನಗೆ ಹಂದಿಯಾಗಿ ಬದುಕೋಕೆ ಇಷ್ಟ ಇಲ್ಲ. ಅದಕ್ಕೇನು ಮಾಡಬೇಕಪ್ಪ? ನೋಡು, ಹಂದಿಯಾಗಿ ಹುಟ್ಟಿದ ಮೇಲೆ ನಾನು ಇಂಥ ದಿವಸ ನಾನು ಈ ಕಡೆ ಬರ್ತೀನಿ, ನಿಮ್ಮ ಮನೆ ಹತ್ರ, ಈ ಮನೆ ಹತ್ರ ಬರ್ತೀನಿ ಅಂತ ಇದೆ. ಅದರಲ್ಲಿ ಬರೋದು ಕೂಡ ನಿಶ್ಚಿತ. ಅದು ನೀನೊಂದು ಕೆಲಸ ಮಾಡು, ನಾನು ಬಂದ ತಕ್ಷಣ ಒಂದು ದೊಣ್ಣೆ ತಗೊಂಡು ಹೊಡೆದು ಸಾಯಿಸ್ಬಿಡು. ಅಲ್ಲಿಗೆ ನನ್ನ ಆ ಜನ್ಮ ಮುಗಿದೋಗುತ್ತೆ. ಮಗ ಒಪ್ಪಲ್ಲ. ಏನು ಅಪ್ಪನ ಸಾಯಿಸೋದು? ಹಂದಿಯಾಗಿ ಬಂದ್ರೇನು ಆನೆಯಾಗಿ ಬಂದ್ರೇನು? ಸಾಯಿಸಬಾರ್ದಲ್ವ ಅಂಥೇಳಿ ಅವನು ಹಠ ಹಿಡಿದಾಗ ತಂದೆ ಅವನ್ನ ಏನೋ ಮಾಡಿ ಒಪ್ಪಿಸ್ತಾರೆ. ಆಯ್ತಪ್ಪ, ನೀನು ಹಂದಿಯಾಗಿ ಬಂದಾಗ ನಾನು ಸಾಯಿಸ್ಬಿಡ್ತೀನಿ. ಇವನು ಹೇಳ್ತಾನೆ, ಇಂಥ ದಿನ ಇಂಥ ಸಮಯಕ್ಕೆ ನಾನು ಬರ್ತೀನಿ, ಆವಾಗ ಸಾಯಿಸ್ಬಿಡು ಬಡ್ದು ನನ್ನನ್ನು ಅಂತ. ಆಯಿತು, ಕೆಲವು ಸಮಯ ಆಯಿತು, ಜ್ಯೋತಿಷಿ ಸತ್ತೋದ. ಸತ್ತ ಮೇಲೆ ಹಂದಿಯಾಗಿ ಜನ್ಮ ತಳೆದ. ಅವನು ಹೇಳಿದ ಸಮಯಕ್ಕೆ ಸರಿಯಾಗಿ ಮನೆ ಹತ್ರ ಬಂದಾಗ ಮಗ ಆದವನು ದೊಣ್ಣೆ ಹಿಡ್ಕೊಂಡು ಆ ಹಂದಿನ ಅಂದರೆ ತಂದೆನ ಸಾಯಿಸೋಕೆ ಓಡಿ ಬಂದ. ಬರ್ತಾ ಇದ್ದಾಗೆ ಹಂದಿ ಹೇಳ್ತು, ಮಗ ನನ್ನನ್ನು ಸಾಯಿಸಬೇಡ. ಯಾಕೆ? ನೀನೇ ನನ್ನನ್ನು ಸಾಯಿಸು ಅಂತ ಹೇಳಿದ್ಯಲ್ವ. ಇಲ್ಲ, ನನ್ನ ಸಾಯಿಸ್ಬೇಡ, ದಯವಿಟ್ಟು ನನ್ನ ಸಾಯಿಸ್ಬೇಡ. ಯಾಕೆ? ನನಗೆ 7-8 ಮಕ್ಕಳಿದ್ದಾವೆ. ನಾನೀಗ ಅವಕ್ಕೆಲ್ಲ ತಾಯಿ ಆಗಿದ್ದೀನಿ. ನಾನು ಸತ್ತೋಗ್ಬಿಟ್ರೆ ಅವುಗಳೆಲ್ಲ ಅನಾಥವಾಗಿಬಿಡುತ್ತೆ. ದಯವಿಟ್ಟು ನನ್ನ ಬಿಟ್ಬಿಡು. ಮಗ ಬಿಟ್ಬಿಡ್ತಾನೆ, ತಂದೆ ಹೇಳಿದ ಮಾತು ಕೇಳ್ತಾನೆ. ಯಾಕೆ ಅಂತ ಕೇಳ್ತಾನೆ. ನಾನೀಗ ತಾಯಿ ಕಣ್ಣು, ಆ 8-10 ಮಕ್ಕಳಿಗೆ ಸ್ವತಂತ್ರವಾಗಿ ಬದುಕೋ ತನಕ ನನ್ನ ಕರ್ತವ್ಯ ಇದೆ. ಆಮೇಲೆ ನಾನು ಸತ್ತರೆ ಪರವಾಗಿಲ್ಲ, ಅಲ್ಲಿ ತನಕ ನಾನು ಅವ್ರ ಸಂರಕ್ಷಣೆ ಮಾಡಬೇಕಾಗುತ್ತೆ. ಆದ್ದರಿಂದ ನನ್ನೀಗ ಸಾಯಿಸ್ಬೇಕು. ಜನ್ಮ ಯಾವುದಾದ್ರೇನು? ಹಂದಿ, ನಾಯಿ, ಕುರಿ, ಕೋಳಿ, ಆನೆ, ಸಿಂಹ, ಹುಲಿ, ಮನುಷ್ಯ, ಎಲ್ಲ ಜೀವಿಗಳು ತಮ್ಮ ಮಕ್ಕಳನ್ನು ಅಂದರೆ ತಮ್ಮ ಸಂತಾನಗಳನ್ನು ತುಂಬ ಪ್ರೀತಿಯಿಂದ ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತೆ. ಅದೇ ಅತಿ ತಾಯಿ. ಅದಕ್ಕೆ ಇದನ್ನು ಎಲ್ಲ ತಾಯಂದಿರಿಗೆ ಅರ್ಪಿಸೋಣ. ಧನ್ಯವಾದಗಳು.